ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮ ಪಂಚಾಯತಿಯಲ್ಲಿರುವ ಅಪ್ಪಸಾಹೇಬ್ ರಾಮ ಬುರ್ಗಾವಿ ಎಂಬಾತರ ನಾವು ನಮ್ಮ ಮನೆಯಲ್ಲಿ ಬಚ್ಚಲಗುಂಡಿಯನ್ನು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದೇವೆ. ಮೊದಲು ನಾವು ನೀರನ್ನು ಹೊರಗೆ ಬಿಡುತ್ತಿದ್ದೆವು. ಆಗ ಸೊಳ್ಳೆಗಳು ಉತ್ಪತ್ತಿಯಾಗಿ ರೋಗಗಳಿಗೆ ಕಾರಣ ಉಂಟಾಗುತ್ತಿತ್ತು. ಆದ ಕಾರಣ ನಾವು ಗ್ರಾಮ ಪಂಚಾಯತಿ ಅಡಿಯಲ್ಲಿ ಈ ಬಚ್ಚಲಗುಂಡಿ ಯೋಜನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದೇವೆ. ಇದಕ್ಕಾಗಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿಗೆ ನಮಸ್ಕರಿಸುತ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಈ ಬಚ್ಚಲಗುಂಡಿ ಮಾಡಿಕೊಡುವುದರಿಂದ ನಮಗೆ ತುಂಬ ಅನುಕೂಲವಾಗಿರೋದರಿಂದ ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಬಚ್ಚಲಗುಂಡಿಯಿಂದ ನಮ್ಗೆ ಭಾಳ ಚಲೋ ಆಗಿದ್ರಿ. ಗ್ರಾಮ ಪಂಚಾಯತಿಯಿಂದ ಧನ್ಯವಾದಗಳು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮ ಪಂಚಾಯಿತಿಯ ಪಿಡಿಯಾದವರು ಪ್ರಕಾಶ್ ಸಮಾಜ್ನವರು ತಮ್ಮ ಸರ್ಕಾರದ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಬಚ್ಚಲಗುಂಡಿ ನಿರ್ಮಾಣಕ್ಕಾಗಿ ನಾವು ಪಬ್ಲಿಕ್ ಮಾಡಿ ಪ್ರಚಾರ ಮಾಡಿ ಮನೆ ಮನೆಗೆ ತಿರುಗಾಡಿ ಅಭಿಯಾನ ಮಾಡಿ ಅದರಲ್ಲಿ ಸಾರ್ವಜನಿಕರು ತಮ್ಮ ಒಳ್ಳೆಯ ರೀತಿಯಿಂದ ಬಚ್ಚಲಗುಂಡಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಬೇಡಿಕೆ ಬಂದಲ್ಲಿ ನಾವು ಸರ್ವಸಾಧಾರಣ ಎಲ್ಲ ಗ್ರಾಮಸ್ಥರಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬಚ್ಚಲಗುಂಡಿ ನಿರ್ಮಾಣ ಮಾಡಿಕೊಡಲು ನಾವು ಪ್ರಯತ್ನ ಮಾಡುತ್ತೇವೆ. ಈ ಬಚ್ಚಲಗುಂಡಿ ಘಟನೆ ಅಂದರೆ ಚಲೋ ಇದ್ರಿ, ಸೊಳ್ಳೆ ನಾನಾ ಎಲ್ಲ ಕಮ್ಮಿ ಆಗಿದಾವೆ ರೀ. ಮತ್ತು ಇದನ್ನು ಈ ಗ್ರಾಮ ಪಂಚಾಯತಿ ಬಚ್ಚಲಗುಂಡಿ ನಿರ್ಮಾಣ ಮಾಡೋದರಿಂದ ನಮ್ಮಲ್ಲಿ ಕೊಳಚೆ ಕಡಿಮೆ ಆಗಿದೆ ಮತ್ತು ಸೊಳ್ಳೆಗಳ ಕಾಟ ಕಡಿಮೆ ಆಗಿದೆ. ಆದ ಕಾರಣ ನಮಗೆ ಗ್ರಾಮ ಪಂಚಾಯತಿ ಬಚ್ಚಲಗುಂಡಿಯಿಂದ ನೀರು ಗಾಸಕ್ಕೆ ಭಾಳ ಚಲೋ ಮಾಡಿದಾರೆ. ಇಲ್ಲಿ ನೀರು ಭಾಳ ನಿಂತಿದ್ದು ರೀ. ಸೊಳ್ಳೆಗಳು ಅವ ಇವ ಬಂದ ನಮ್ಮ ಹುಡುಗರು ಓಡಾಟಕ್ಕೆ ಇದು ಮಾಡೋಕ್ಕೆ ಎಲ್ಲ ತ್ರಾಸ ಆಗ್ತೈತೆ ರೀ. ಇದು ಮಾಡಿಕೊಟ್ಟೋದಕ್ಕೆ ಗ್ರಾಮ ಪಂಚಾಯತಿಗೆ ನಾವು ಧನ್ಯವಾದ ತಿಳಿಸ್ತೀವಿ. ನಮ್ಮ ಬಚ್ಚಲಗುಂಡಿ ಐತ್ರಿ, ನಮ್ಗೆ ಚಲೋ ಐತ್ರಿ. ಎಲ್ಲರಿಗೂ ಧನ್ಯವಾದ. ಗುಂಡಿ ತೆಗೆದ ಇಲ್ಲಿ ಒಳಗೆ ರಿಂಗ್ ಹಾಕಿ ನಮಗೆ ಗುಂಡಿ ಅದು ಚಲೋ ಮಾಡಿದಾರೆ. ಬಚ್ಚಲ್ಕೊಂಡು ನೀರೆಲ್ಲ ಹತ್ರಾಗ ಹೋಗುವಂಗೆ ಮಾಡಿದಾರು. ಮತ್ತು ಹಾಯ್ದಿಡ್ದು ನೀರು ಹೋಗೋದೆಲ್ಲ ಬಂದಾಗೈತಿ. ಮತ್ತು ಹಾಯ್ದೆಲ್ಲ ನಮ್ಮದು ಸ್ವಚ್ಛ ಉಳಿತೈತಿ. ಗೊಂಗಾಡ ಅವ ಇವ ಹಿಂಗೇನು ಕೀಟನಾಶಕಗಳು ನಮಗೆ ಬರೋಂಗಿಲ್ಲ. ಅವ ಅದರಿಂದ ನಮಗೆ ಸುಖ ಆಗೈತಿ, ಈಗ ಸುಲೋ ಆಗೈತಿ.